ನಮಸ್ಕಾರ ಪ್ರೀತಿಯ ಸ್ನೇಹಿತರೆ, ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇನ್ನೇನು ನಿನ್ನೆಯಷ್ಟೇ ನಾವು ಗೌತಮಿ ಜಾಧವ್ ಅವರು ಬಿಗ್ ಬಾಸ್ನಿಂದ ಹೊರಹೋಗಿದ್ದನ್ನು ತಿಳಿದುಕೊಂಡಿದ್ದೇವೆ. ಇನ್ನು ಈ ಭಾನುವಾರದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಬಂದಿದ್ದಾರೆ ಎಂಬ ಕುತೂಹಲ ನಮಗೆಲ್ಲರಿಗೂ ಖಂಡಿತ ಕೂಡ ಇದೆ. ಈಗ ನಾಮಿನೇಷನಲ್ಲಿ ಭವ್ಯಗೌಡ, ರಜತ್, ಮಂಜು ಹಾಗೂ ಧನ್ರಾಜ್ ಅವರು ಇದ್ದು, ಈ ನಾಲ್ವರಲ್ಲಿ 3 ಫಿನಾಲೆಗೆ ಹೋಗಿ ಒಬ್ಬರು ಹೊರಬಹುದು ಖಚಿತ ಎಂದು ನಮಗೆಲ್ಲರಿಗೂ ಗೊತ್ತಾಯಿದೆ. ನಿನ್ನೆ ಆದ ಶನಿವಾರದ ಎಪಿಸೋಡ್ನಲ್ಲಿ ಗೌತಮಿ ಜಾಧವ್ ಅವರು ಎವಿಕ್ಟೆಡ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ. ಅದರ ಜೊತೆಗೆ ಮಿಕ್ಕುಳಿದ 4 ಸ್ಪರ್ಧಿಗಳ ಮೂಲ ಯಾರು ಫಿನಾಲೆಗೆ ತಲುಪಬಹುದು ಎಂದು ತಿಳಿದುಕೊಳ್ಳೋಣ. ನಾನು ಈಗಾಗಲೇ ನಿಮಗೆ ತಿಳಿಸಿರುವ ಪ್ರಕಾರ, ನಮ್ಮ ಒಂದು ಊಹೆಯ ಪ್ರಕಾರ ಭವ್ಯಗೌಡ, ಮಂಜು, ರಜತ್ ಈ 3 ಫಿನಾಲೆಗೆ ಹೋಗುವ ಅವಕಾಶವಿದೆ ಎಂದು ಹೇಳಿದ್ದೆವು. ಅದೇ ರೀತಿ ಧನ್ರಾಜ್ ಅವರು ಈ ಭಾನುವಾರದ ಎಪಿಸೋಡ್ ಅಲ್ಲಿ ಎಲಿಮಿನೇಟ್ ಆಗಿದ್ದಾರೆ. ಅವರು ಸುದೀಪ್ ಅವರ ಕಡೆಯಿಂದ ಅವರಿಗೆ ಎಲಿಮಿನೇಟ್ ಆಗುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಭವ್ಯಗೌಡ ಅವರು ಮೊದಲನೆಯದಾಗಿ ಸೇವ್ ಆಗಿದ್ದು ಅವರು 12,84,000 ಚಿಲ್ಲರೆಯಷ್ಟು ಓಟನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿ ರಜತ್ ಅವರು ಕೂಡ 12,45,000 ಓಟನ್ನು ಪಡೆದುಕೊಂಡು ಎರಡನೆಯಾಗಿ ಸೇವನ್ನು ಆಗಿದ್ದಾರೆ. ಅದೇ ರೀತಿ ಮಂಜು ಅವರು ಕೊನೆಯ ಫೈನಲಿಸ್ಟ್ ಆಗಿ ಈ ಬಿಗ್ ಬಾಸ್ ಸೀಸನ್ 11 ಇಲ್ಲಿ ಹೊರಹೊಮ್ಮಿದ್ದಾರೆ. ಅವರು 10,000 ಚಿಲ್ಲರೆ ಅಂದರೆ 10,10,000 ಚಿಲ್ಲರೆ ಓಟ್ಸ್ಗಳನ್ನು ಪಡೆದಿದ್ದು, ಅವರು ಇವತ್ತಿನ ಎಪಿಸೋಡ್ನಲ್ಲಿ 3 ಜನ ಸೇವ್ ಆಗಿದ್ದಾರೆ. ಅಂದರೆ ಈಗ ನಮಗೆ ಇರುವ 6 ಫೈನಲಿಸ್ಟ್ಗಳು ಯಾರು ಅಂದರೆ ಹನುಮಂತ, ಮೋಕ್ಷಿತಾ, ತ್ರಿವಿಕ್ರಮ್, ಭವ್ಯಗೌಡ, ರಜತ್ ಹಾಗೂ ಮಂಜು. ಇನ್ನು ಉಳಿದಿರುವುದು ಧನ್ರಾಜ್. ಅವರಿಗೆ ಕೇವಲ 8 ಲಕ್ಷ ಓಟ್ಸ್ಗಳು ಬಂದು ಅವರು ಈ ವಾರ ಮನೆಯಿಂದ ಹೊರಹೋಗಿದ್ದಾರೆ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.